ಪಾಡ್ಕ್ಯಾಸ್ಟ್ ಶುರುವಾಗೋ ಮುನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಇದು ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಸತ್ಯ ಬಯಲಾದ ನಂತರದ ಮಹತ್ವದ ಘಟನೆಗಳ ತ್ವರಿತ ರಿವ್ಯೂ. ಭದ್ರನಿಗೆ ತಾನು ಹೇಗೆ ಮೋಸ ಹೋಗಿದ್ದೀನಿ ಅನ್ನೋದು ಗೊತ್ತಾದಾಗ ಬರೀ ಒಂದೇ ಒಂದು ಸುಳ್ಳು ಎರಡು ಕುಟುಂಬಗಳ ನಂಬಿಕೆನ ಹೇಗೆಲ್ಲ ಬುಡಮೇಲು ಮಾಡಿದೆ ಅನ್ನೋದೇ ಇವತ್ತಿನ ಸ್ಟೋರಿ. ನೀವೇ ಹೇಳಿ, ಒಂದು ಸಣ್ಣ ಸುಳ್ಳು ಎಷ್ಟೆಲ್ಲ ಅನಾಹುತ ಮಾಡಬಲ್ಲದು ಅಲ್ಲ? ಮೊದಲನೇದಾಗಿ, ಆ ನಂಬಿಕೆ ದ್ರೋಹ ತಂದಿರೋ ನೋವು. ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಹೆಂಡ್ತಿನೇ ನಕಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಇಟ್ಟು ಮೋಸ ಮಾಡಿದ್ದಾಳೆ ಅಂತ ಗೊತ್ತಾಗಿ ಭದ್ರ ಕುಸಿದು ಬಿದ್ದು ಕಣ್ಣೀರಾಗ್ತಾನೆ. ಅವಳ ಕಣ್ಣೀರ್ ನೋಡಿ ಅಪ್ಪ ಶಿವರಾಮೇಗೌಡರು ಮರುಗಿದ್ರೆ, ಇತ್ತ ಈಶ್ವಲಿ ಮತ್ತು ಸಾವಿತ್ರಿ ನಮ್ಗೆ ಬೇಟಾಗಿದ್ದೇ ಇದು ಅಂತ ಒಳಗೊಳಗೆ ವಿಕೃತವಾಗಿ ಖುಷಿಪಡ್ತಾರೆ. ಜಸ್ಟ್ ಯೋಚನೆ ಮಾಡಿ, ಒಂದು ಮನೆಯ ಕಣ್ಣೀರು ಇನ್ನೊಬ್ರಿಗೆ ಹೇಗೆ ತಾನೇ ಖುಷಿ ಕೊಡಕ್ ಸಾಧ್ಯ? ಇದೇ ಅಲ್ವಾ ದ್ವೇಷದ ಪರಮಾವಧಿ. ಎರಡನೇದಾಗಿ, ವಿದ್ಯಾಳ ಆಂತರಿಕ ಸಂಘರ್ಷ. ಈ ಇಡೀ ರಂಪಾಟಕ್ಕೆ ಕಾರಣವಾದ ವಿದ್ಯಾ ಭದ್ರನ ಫೋಟೋ ನೋಡ್ತಾ ಕಣ್ಣೀರಾಗ್ತಿದ್ದಾಳೆ. ಅಯ್ಯೋ, ನಾನೇ ಮೊದಲು ಸತ್ಯ ಹೇಳಬೇಕಿತ್ತು, ಗೌಡರ ಮನೆಯ ನಂಬಿಕೆ ಒಡೆದುಬಿಟ್ಟೇನಲ್ಲ ಅನ್ನೋ ಅಪರಾಧಿ ಪ್ರಜ್ಞೆ ಅವಳನ್ನ ಸಿಕ್ಕಾಪಟ್ಟೆ ಕಾಡ್ತಿದೆ. ಚಲವರಾಜ ಬಂದು ಎಷ್ಟೇ ಸಮಾಧಾನ ಮಾಡಿದ್ರೂ ಅವಳ ಮನಸ್ಸಿನ ಭಾರ ಮಾತ್ರ ಸ್ವಲ್ಪನೂ ಕಮ್ಮಿ ಆಗ್ತಿಲ್ಲ. ಕೊನೆಯದಾಗಿ, ಆ ನಾಶವಾದ ನಂಬಿಕೆ ಮತ್ತು ಮುರಿದು ಬಿದ್ದ ಸಂಬಂಧಗಳು. ಈ ದ್ರೋಹದ ಎಫೆಕ್ಟ್ ಎಷ್ಟಿದೆ ಅಂದ್ರೆ, ಶಿವರಾಮೇಗೌಡ್ರು ವಿದ್ಯಾಳ ಮನೆಯ ಜೊತೆಗಿನ ಎಲ್ಲಾ ಸಂಬಂಧನೂ ಮುಗೀತು ಅಂತ ಕಠಿಣ ನಿರ್ಧಾರ ತಗೊಂಡಿದ್ದಾರೆ. ಅತ್ತ ಗೋವಿಂದಗೌಡ್ರು ಸುಭಾಷ್ಗೆ ಫೋನ್ ಮಾಡಿ, ಇನ್ಮುಂದೆ ನೀನು ನಮ್ಮ ಮಗನಲ್ಲ ಅಂತ ಅಪ್ಪ ಮಗನ ಸಂಬಂಧನೇ ಕಡಿದುಕೊಳ್ತಾರೆ. ಅಜ್ಜಿಯ ಒಳ್ಳೆಯದಕ್ಕೆ ಕಾಲವಿಲ್ಲ ಅನ್ನೋ ಮಾತು ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ನಮ್ಗೆ ಸ್ಪಷ್ಟವಾಗಿ ತೋರಿಸುತ್ತೆ. ಒಟ್ಟಿನಲ್ಲಿ ಹೇಳಬೇಕು ಅಂದ್ರೆ, ಈ ಒಂದು ಅನಿರೀಕ್ಷಿತ ದ್ರೋಹ ಅಚಲವಾಗಿದ್ದ ಪ್ರೀತಿಯನ್ನೇ ನುಚ್ಚುನೂರು ಮಾಡಿ ಹೆತ್ತವರು ಮತ್ತು ಮಕ್ಕಳ ನಡುವಿನ ಸಂಬಂಧನ ಶಾಶ್ವತವಾಗಿ ಮುರಿದುಹಾಕಿದೆ. ಮತ್ತಷ್ಟು ಇಂಥ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಾಗಿ ಮರೆಯದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.